ಸೋ ಗೆಳೆಯರೆ, ಕೆಲ ದಿನಗಳ ಹಿಂದೆ ಸೋಷಿಯಲ್ ಮೀಡಿಯಾನಲ್ಲಿ ಡಿಫೆನ್ಸ್ ಫೋರ್ಸ್ನ ಒಂದು ಸುದ್ದಿಯನ್ನ ಬಹಳ ಹರಡಿಸುತ್ತಿದ್ರು. ಅದನ್ನ ನೀವು ನಿಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಇರಬಹುದು. ಅದರಲ್ಲಿ ಸುದ್ದಿ ಏನಿದೆ ಅಂದ್ರೆ 2025 ಫೆಬ್ರವರಿ ತಿಂಗಳಲ್ಲಿ ಏರೋ ಇಂಡಿಯಾ ನಡೆಯಲಿದೆ ಅಂತ ಹೇಳಲಾಗಿತ್ತು. ಆದರೆ ಈಗಷ್ಟೇ ಈ ಸುದ್ದಿ ಕನ್ಫರ್ಮ್ ಆಗಿದ್ದು, ಇದೇ ಫೆಬ್ರವರಿ 10ರಿಂದ 14 ತಾರೀಕಿನವರೆಗೆ ನಮ್ಮ ಬೆಂಗಳೂರು ಯಲಹಂಕ ಏರ್ಫೋರ್ಸ್ ಸ್ಟೇಷನ್ ನಲ್ಲಿ ಏರೋ ಇಂಡಿಯಾ 2025 ನಡೆಯಲಿದೆ. ಇದು ಏಷ್ಯಾದ ಅತಿ ದೊಡ್ಡ ಏರ್ ಶೋ ಆಗಿದ್ದು, ಇದರಲ್ಲಿ ಪ್ರಪಂಚದಾದ್ಯಂತ ರಕ್ಷಣಾ ಕಂಪನಿಗಳು ತಮ್ಮ ಪ್ರಾಡಕ್ಟ್ ಗಳನ್ನ ಶೋ ಮಾಡಲಿವೆ. ಇದನ್ನ ಹೊರತು ವಿಶ್ವದೆಲ್ಲೆಡೆಯಿಂದ ವಾಯುಪಡೆಗಳು ಇಲ್ಲಿಗೆ ಭಾಗವಹಿಸಲು ಆಗಮಿಸಲಿದ್ದು, ಇದರಲ್ಲಿ ಅಮೆರಿಕಾದ ವಾಯುಸೇನೆಯೂ ಕೂಡ ಇರಲಿದೆ. ಹಾಗೂ ಕಳೆದ ಹಲವು ವರ್ಷಗಳಿಂದ ಅಮೆರಿಕಾದ ವಾಯುಸೇನೆ ಇದರಲ್ಲಿ ಹೆಚ್ಚಿನ ಆಸಕ್ತಿಯನ್ನ ವಹಿಸುತ್ತಿರುವುದು ಕಂಡು ಬರ್ತಾ ಇದೆ. ಈ ರೀತಿಯ ಆಯೋಜನೆಯಲ್ಲಿ ಅದು ತನ್ನ ಎಲಿಟ್ ಶಸ್ತ್ರಾಸ್ತ್ರಗಳನ್ನ ಭಾರತಕ್ಕೆ ತೆಗೆದುಕೊಂಡು ಬರ್ತದೆ. ಹೆಂಗಂದ್ರೆ B-1 ಲ್ಯಾನ್ಸರ್ ಬಾಂಬರ್, ಇದರ ಹೊರತಾಗಿ F-15 EX ಈಗಲ್ ಹಾಗೂ ತಮ್ಮ ಇತರೆ ಎಲ್ಲ ಪ್ರೈಮ್ ಶಸ್ತ್ರಾಸ್ತ್ರಗಳನ್ನ ಭಾರತಕ್ಕೆ ತರ್ತಾ ಇದ್ದಾರೆ. ಆದರೆ ಈ ಬಾರಿಯ ಏರ್ ಶೋ ಅತ್ಯಂತ ಕ್ರೂಷಿಯಲ್ ಆಗಿರಲಿದೆ. ಯಾಕಂದ್ರೆ ಈ ಚೀನಾ ಯಾವ ರೀತಿಯಲ್ಲಿ 6th ಜನರೇಷನ್ ಸ್ಟೆಲ್ತ್ ಶಸ್ತ್ರಾಸ್ತ್ರಗಳನ್ನ ಪ್ರಪಂಚದ ಮುಂದೆ ತೋರಿಸಿದೆ, ಇದು ಭಾರತ ಮತ್ತು ಅಮೆರಿಕಾದ ನಡುವಿನ ಮೈತ್ರಿಯನ್ನು ಕೂಡ ಬಲಪಡಿಸುತ್ತದೆ. ಯಾಕಂದ್ರೆ ಇದರಲ್ಲಿ ಈ ಎರಡು ದೇಶಗಳು ಸೋತಿವೆ. ಯಾಕಂದ್ರೆ ಪ್ರಸ್ತುತ ಚೀನಾ 6th ಜನರೇಷನ್ ನ ಈ ಟೆಕ್ನಾಲಜಿಯಲ್ಲಿ ಭಾರತ ಮತ್ತು ಅಮೆರಿಕ ಇವೆರಡನ್ನ ಹಿಂದಾಕುವ ಮೂಲಕ ಒಂದು ಹೆಜ್ಜೆ ಮುಂದೆ ಹೋಗಿದೆ. ಈ ವಿಷಯವೇ ಈ ಎರಡು ದೇಶಗಳನ್ನ ಹತ್ತಿರಕ್ಕೆ ತರಲು ಕಾರಣವಾಗಿದೆ. ಯಾಕಂದ್ರೆ ಅಮೆರಿಕ ಈ ಬಾರಿ ತನ್ನ F-35 ಸ್ಟೆಲ್ತ್ ಯುದ್ಧ ವಿಮಾನವನ್ನು ಭಾರತದಲ್ಲಿ ತರಲಿದೆ ಅನ್ನೋ ವರದಿಗಳು ಬರ್ತಾ ಇವೆ. ಏರೋ ಇಂಡಿಯಾ 2025ಗೆ ಈಗ 1 ತಿಂಗಳು ಉಳಿದಿದ್ದು, ಅದಕ್ಕಾಗಿ ಈಗ ಇದರ ಬಗ್ಗೆ ಎಕ್ಸೈಟ್ಮೆಂಟ್ ಇನ್ನೂ ಹೆಚ್ಚಾಗಿದೆ. ಹಾಗೇನೆ ರಿಪೋರ್ಟ್ಸ್ಗಳು ಹೇಳ್ತಾ ಇವೆ, ಅಮೆರಿಕ ಇದನ್ನ ಯಾಕೆ ತೆಗೆದುಕೊಂಡು ಬರ್ತಾ ಇದೆ ಅಂದ್ರೆ ಇದರಿಂದ ಚೀನಾಗೆ ಒಂದು ಮೆಸೇಜ್ ಅನ್ನ ಕೊಡುವುದಕ್ಕಾಗಿ. ಯಾವ ರೀತಿಯಲ್ಲಿ ಅಂದ್ರೆ, ನೀವು ಟೆಕ್ನಾಲಜಿಯಲ್ಲಿ ಒಂದು ಹೆಜ್ಜೆ ಮುಂದೆ ಇದ್ದೀರಿ ಅಂದ್ರೆ ಇದರ ಅರ್ಥ ಬೇರೆ ದೇಶಗಳನ್ನ ನೀವು ಹತ್ತಿಕ್ಕಬಹುದಂತೇನಿಲ್ಲ. ಒಂದು ರೀತಿಯಲ್ಲಿ ಇದು ಚೀನಾಗೆ ಬೇರೆ ದೇಶದ ಹತ್ತಿರವೂ ಕೂಡ ಸ್ಟೆಲ್ತ್ ಶಸ್ತ್ರಾಸ್ತ್ರಗಳು ಇವೆ, ಅವುಗಳು ನಿಮ್ಮನ್ನ ಚಾಲೆಂಜ್ ಮಾಡ್ತವೆ ಅನ್ನೋ ಮೆಸೇಜ್ ಕೊಡಲಾಗುವುದು. ಉದ್ದೇಶ ಪೂರ್ವಕವಾಗಿ ಭಾರತದಲ್ಲಿ ಇದನ್ನು ಎಲ್ಲಾದರೂ ಪ್ರದರ್ಶಿಸಲಾಗುತ್ತದೆ ಅನ್ನೋ ರಿಪೋರ್ಟ್ಸ್ಗಳಿವೆ. ಯಾಕಂದ್ರೆ ಈ ಸಮಯದಲ್ಲಿ ಭಾರತದ ಮೇಲೆ ಬಹಳಷ್ಟು ಒತ್ತಡವಿದೆ ಅನ್ನೋದು ಅಮೆರಿಕಾಗೂ ಗೊತ್ತಿದೆ. ಇಲ್ಲಿಯವರೆಗೆ ಯಾವತ್ತಿಗೂ ಇಷ್ಟು ಒತ್ತಡ ಇದ್ದಿದ್ದಿಲ್ಲ. ಯಾಕಂದ್ರೆ ಚೀನಾ ಭಾರತದ ತಲೆಯ ಮೇಲೆ ಎಂತ ಒಂದು ತಂತ್ರಜ್ಞಾನವನ್ನು ತಂದಿಟ್ಟಿದೆ ಅಂದ್ರೆ ಇದಕ್ಕಾಗಿ ಭಾರತದ ಬಳಿ ಉತ್ತರನೇ ಇಲ್ಲ. ಅದಕ್ಕಾಗಿ ಭಾರತವು ತಕ್ಷಣವೇ ತನ್ನ ಉತ್ತರವನ್ನ ನೀಡಬೇಕಾಗಿದೆ. ಸೊ ಅಂತ ಪರಿಸ್ಥಿತಿಯಲ್ಲಿ ಭಾರತವು ಸ್ಟೆಲ್ತ್ ಅಸ್ತ್ರವನ್ನ ಖರೀದಿಸುವತ್ತ ನೋಡಬಹುದು. ಹಾಗೂ ಇದರಲ್ಲಿ F-35 ಟಾಪ್ ಆಫ್ ದ ಲಿಸ್ಟ್ ಆಗಿರಲಿದೆ. ಯಾಕಂದ್ರೆ ಇದು ವಿಶ್ವದ ಏಕೈಕ ಪ್ರಾಪರ್ ಸ್ಟೆಲ್ತ್ ಅಸ್ತ್ರವಾಗಿದೆ, ಅದನ್ನು 100% ಸ್ಟೆಲ್ತ್. ಹಾಗೂ ಅದಕ್ಕಾಗಿ ಇದು ಟಾಪ್ ಆಫ್ ದ ಲಿಸ್ಟ್ ಬರ್ತದೆ. ಸ್ಟೆಲ್ತ್ ಅಸ್ತ್ರವನ್ನು ಖರೀದಿಸಲು ಬಯಸುವ ಯಾವುದೇ ದೇಶಗಳ ಪಟ್ಟಿಯಲ್ಲಿ ಇದು ಅಗ್ರಸ್ಥಾನದಲ್ಲಿದೆ. ಅದಕ್ಕಾಗಿ ಅಮೆರಿಕ ಅದನ್ನು ಭಾರತದ ಮುಂದೆ ಪ್ರದರ್ಶಿಸಲಿದೆ. ಯಾಕಂದ್ರೆ ಭಾರತವು ಅದನ್ನ ತೆಗೆದುಕೊಳ್ಳುವ ಕಡೆಗೆ ತನ್ನ ಒಲವನ್ನ ಹೆಚ್ಚಿಸಲಿ ಅಂತ. ಭಾರತೀಯ ಅಧಿಕಾರಿಗಳು ಕೂಡ ಖಂಡಿತವಾಗಿಯೂ ಇದನ್ನ ಕ್ಲೋಸ್ ಮಾನಿಟರ್ ಮಾಡಲಿದ್ದಾರೆ. ಯಾಕಂದ್ರೆ ಎಲ್ಲೋ ಒಂದ್ ಕಡೆ ಈ ಒತ್ತಡವು ಭಾರತದ ಮುಖದ ಮೇಲೆ ಸ್ಪಷ್ಟವಾಗಿ ಗೋಚರಿಸುತ್ತಿದೆ. ಹಾಗೂ ಭಾರತವು ಈ ಒತ್ತಡವನ್ನ ಆದಷ್ಟು ಬೇಗ ಕೌಂಟರ್ ಮಾಡುವುದಕ್ಕಾಗಿ ಬಯಸ್ತಾ ಇದೆ. ಅದಕ್ಕಾಗಿ ನಾನು ನಿಮ್ಗೆ ಹೇಳೋದೇನೆಂದ್ರೆ, ನಿಮ್ಮ ಸೀಟ್ ಬೆಲ್ಟ್ ಅನ್ನ ಕಟ್ಕೊಳ್ಳಿ. ಯಾಕಂದ್ರೆ ಮುಂಬರುವ 1 ತಿಂಗಳಲ್ಲಿ ನೀವು ಇನ್ನು ನಿರೀಕ್ಷೆ ಮಾಡದಿರುವಂತಹ ಏನಾದರೂ ಒಂದು ಸಂಭವಿಸಲಿದೆ. ಯಾಕಂದ್ರೆ ಈ ಏರೋ 2025ರಲ್ಲಿ ಕೇವಲ ಈಗ 1 ತಿಂಗಳುಗಳಷ್ಟೇ ಉಳಿದಿದೆ. ಏನಾದರೂ ಇಲ್ಲಿ ಕೆಲವು ದೊಡ್ಡ ಸುದ್ದಿಗಳು ಖಂಡಿತವಾಗಿ ಹೊರಬರಲಿವೆ. ಹಾಗೂ ಎಲ್ಲೋ ಒಂದ್ ಕಡೆ ಭಾರತವು F-35ಗಾಗಿ ಕ್ಲೋಸ್ ಮಾನಿಟರಿಂಗ್ ಮಾಡುವುದನ್ನ ನೀವು ನೋಡ್ತೀರಿ. ಹಾಗಾಗಿ ಇದಕ್ಕೆ ಸಂಬಂಧಿಸಿದಂತ ಬಹಳಷ್ಟು ಆಫಿಷಿಯಲ್ ಸುದ್ದಿಗಳು ಬರಲಿದೆ. ಅದನ್ನ ಖಂಡಿತ ನಾನು ನಿಮ್ಗೆ ಹೇಳ್ತೇನೆ. ಹಾಗೂ ಅದರ ಜೊತೆಗೇನೆ ಸೋರ್ಸಸ್ಗಳ ಮೂಲಕ ಒಳಗಿನಿಂದ ಅನ್ಅಫಿಷಿಯಲ್ ಆಗಿ ಬಹಳಷ್ಟು ಸುದ್ದಿಗಳು ಬರ್ತಾವೆ. ಅವುಗಳು ಕೂಡ ನಿಮ್ಗೆ ನೋಡುವುದಕ್ಕೆ ಸಿಗಲಿದೆ. ಅದಕ್ಕಾಗಿ ಈ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಸ್ಟೆಲ್ತ್ ಟೆಕ್ನಾಲಜಿಗಾಗಿ ಈ 1-2 ತಿಂಗಳಲ್ಲಿ ಸಾಕಷ್ಟು ಕೋಲಾಹಲ ಉಂಟಾಗಲಿದೆ. ಸೊ ಗೆಳೆಯರಿ, ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋನ ಲೈಕ್ ಮಾಡುತ್ತಾ ಕಮೆಂಟ್ ಅಲ್ಲಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸುವುದನ್ನ ಮರೆಯದಿರಿ. ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ. ವಂದೇ ಮಾತರಂ. ಭಾರತ್ ಮಾತಾ ಕಿ ಜೈ.